ಹೇಳಿ ನಿಮ್ಮ ಮಿತ್ರ ಪಕ್ಷದವ್ರಿಗೊಂಚೂರು. ಇತ್ತೀಚೆಗೆ ಈ ವಿವಾದಗಳು ಜಾಸ್ತಿ ಆಗ್ತಿದ್ದಾವೆ. ಇಲ್ಲಿ ತಪ್ಪೆ ಸರ್, ಯಾರು ಮಾಡಿದ್ರು ತಪ್ಪೆ. ಬಾಡಿ ಲ್ಯಾಂಗ್ವೇಜು ಕಾಂಗ್ರೆಸ್ ಅವ್ರಿಗೊಂದು ರೀತಿ ಅರ್ಥ ಆಗಿರುತ್ತೆ, BJP ಅವ್ರಿಗೊಂದು ರೀತಿ ಅರ್ಥ ಆಗಿರುತ್ತೆ, ಪಬ್ಲಿಕ್ಗೊಂದು ರೀತಿ ಅರ್ಥ ಆಗಿರುತ್ತೆ ಅಂತ. ಆ ವಾಕ್ಯದಲ್ಲಿ ಅಸಂಸದೀಯ ಪದಗಳೇ ಇರಲಿಲ್ವಂತ ಸರ್. ಅಂದ್ರೆ ಅಸಂಸದೀಯ ಪದಗಳಿದ್ರಷ್ಟೇ ತಪ್ಪು ಅಂದ್ರೆ ತಪ್ಪು. ಸೆಕ್ರೆಟರಿಗೆ ಬೈಬೇಕು ಅಂತೇನಿಲ್ಲ, ಮಹಿಳೆಗೆ ಯಾವ ಮಹಿಳೆ ಬಗ್ಗೆ ತುಂಬ ಆ ರೀತಿ ಮಾತಾಡೋದು ಯಾರೇ ಆಗಿರಲಿ ಅದು ತಪ್ಪೇ ಇದೆ ಸರ್. ನನ್ನ ಇದೆ ಅಂದರೆ ಕಾಂಗ್ರೆಸ್ನ ಅಷ್ಟು ನಾಯಕರುಗಳಿದ್ದಾರೆ. ನಾನು ಹೇಳ್ತಿದ್ದೀನಿ ತಪ್ಪೆ ಯಾರು ಮಾಡಿದ್ರು, ಸಮಾಜವಾದಿ ಯಾವುದೇ ಮೂಲದಿಂದ ಬಂದಿರಲಿ ಸರ್, ತಪ್ಪು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂದಾಗ ಒಂದು ಕೆಲವು ಟೈಮ್ ವೈಯಕ್ತಿಕವಾಗ ಹೇಳಿಕೆಗಳು ಇರುತ್ತೆ. ಅದನ್ನು ನೀವು RSSಗೂ ಕಂಪೇರ್ ಮಾಡೋದು, ರಾಷ್ಟ್ರೀಯವಾದಕ್ಕೂ ಕಂಪೇರ್ ಮಾಡೋದು ಸರ್. ಒಂದು ರಾಮಾಯಣ ಮಹಾಭಾರತ ನಾನು ಏನಕ್ಕೆ ಕೇಳ್ತೀನಿ ಗೊತ್ತಾ ಸರ್, RCBದು ಕಾಲು ತುಡಿತಾ ಆಯ್ತಲ್ಲ, ಎಲ್ಲೋ ಒಂದು ಕಡೆ ವಿಷಾದ ವ್ಯಕ್ತಪಡಿಸಿದ್ರೆ CM DCM, ಒಂದು ಮಹಿಳಾ ಅಧಿಕಾರಿ KS ಅಧಿಕಾರಿ PT ಪರಮೇಶ್ವರ್ ನಾಯಕ್ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಆ ಕಾಂಗ್ರೆಸ್ ಸರ್ಕಾರ, ಎಲ್ಲೋ ಒಂದು ಕಡೆ ವಿಷಾದ ವ್ಯಕ್ತಪಡಿಸಿದ್ರೆ. ನಾನು ಹೇಳ್ತಿರೋದು ಕಾಂಗ್ರೆಸ್ನ ಇದರಲ್ಲಿ ಬೈತಿದ್ದೀನಿ, BJPನ ವಹಿಸ್ಕೊಳ್ತಿಲ್ಲ. ಮಹಿಳೆಯವ್ರ ಬಗ್ಗೆ ಅಂತಲ್ಲ ಸರ್, ಯಾರ ಮೇಲೂ ತಪ್ಪು ಅದು ವಿಧಾನಸೌಧದ ಮುಂದೆ ನಿಂತ್ಕೊಂಡು ಮಾತಾಡೋದಾಗಲಿ, ಪಬ್ಲಿಕ್ಕಲ್ಲಿ ಎಲ್ಲಿ ಸಾರ್ವಜನಿಕವಾಗಿ ಮಾತಾಡೋದು ತಪ್ಪೆ. ನಾನು ಹೇಳ್ತಿರೋದು ಕಾಂಗ್ರೆಸ್ ಅವ್ರು ಸ್ಟೇಟ್ಮೆಂಟ್ ಕೊಡೋಕೆ ಹೋಗಿ BJP ಅವರು ರಾಮಾಯಣ ಮಹಾಭಾರತ ಹೇಳ್ತಾರೆ. ಹೇಳ್ತಿರಲ್ಲ ಒಂದು ನಿಮಿಷ RSSಗೆ ಯಾಕೆ ಜೋಡಿಸ್ತೀರಿ? ಸಹಜ ರೀ ಅದು, ಮಾಡಬಾರ್ದು. ಒಂದು ನಿಮಿಷ, ಈ ಆಫೀಸಿಂದ ಹೊರಟು ರೋಡ್ ಮುಂದಿರೋ ಸಿಗ್ನಲ್ ಜಂಪ್ ಮಾಡಿದಾಗ ಯಾವನಾರು ಹೇಳ್ತಾನೆ ರೀ, ಟಿವಿಲಿ ಕುತ್ಕೊಂಡು ಬುದ್ಧಿ ಹೇಳ್ತೀಯಲ್ಲ ಗೊತ್ತಾಗೋದಿಲ್ವಾ ಅಂತಾರೆ ಅಲ್ವಾ? ಇವಾಗ ಸಮಾಜಕ್ಕೆ ಅಧಿಕಾರ ಇದೆ ರೀ. ನನ್ನ ವೈಯಕ್ತಿಕ ಒಂದು ಇದಕ್ಕೆ ತಗೊಂಡು ನನ್ನ ಪಕ್ಷದ ಮೇಲೂ ನಾಯಕನಿಗೆ ನನ್ನ ಪಬ್ಲಿಕ್ ಬಿಹೇವಿಯರ್ ಅನ್ನ ನನ್ನ ವೃತ್ತಿಯನ್ನ ಪ್ರತ್ಯೇಕ ಮಾಡಿ ನೋಡೋದಕ್ಕಾಗ ಅದು ಯಾರು ಹೇಳ್ಬೇಕು ಸರ್? ಹಂಗೆ ಅದು ಯಾರು ಹೇಳ್ಬೇಕು ಸರ್? ಜನರು ಹೇಳ್ಬೇಕು. ಕಾಂಗ್ರೆಸ್ ನ ನಾಯಕರು ಟೀಚರ್ ಹೋಗಿ ಯಾಕೆ ಹೇಳ್ಬಾರ್ದು? ಹಾಗಾದ್ರೆ BJP ಅವ್ರು ಮಾತ್ರ ರಾಮಾಯಣ ಬಿಜೆಪಿ ಅಜ್ಜಿ ಸರ್ ಇದೊಂದು ಪ್ಲೀಸ್. ಈಗ ಕಾಂಗ್ರೆಸ್ನವ್ರು ಏನ್ ಹೇಳ್ತಿದಾರೆ ಗೊತ್ತಾ? BJP ಅವರು ರಾಮಾಯಣ ಮಹಾಭಾರತ ಹೇಳ್ತಾರೆ, ಇದಕ್ಕೆಲ್ಲ ಸಂಸ್ಕೃತಿ ನನಗೆ ಬೇಕಿಲ್ಲ. ನಾನು ಹೇಳ್ತಿರೋದು ರವಿಕುಮಾರ್ ಅವರ ಹೇಳಿಕೆಗೆ ನಾವ್ ಏನಕ್ಕೆ ಎಲ್ಲಾನು ತಗೊಂಡ್ ಬಂದು ಸೇರಿಸ್ಬಾರ್ದು? ರವಿಕುಮಾರ್ ಅವರ ಹೇಳಿಕೆಗೆ ಅದು ತಪ್ಪು ಅಂತಿದ್ರೆ ಅದು ನಿಜವಾಗ್ಲೂ ತಪ್ಪು. ರಾಷ್ಟ್ರಪತಿ ಅವ್ರ ಬಗ್ಗೆ ಹೇಳಿಕೆ ಯಾವ ರೀತಿ ಕೊಟ್ರು ಅಂತ ನಾವೆಲ್ಲರೂ ನೋಡಿದೀವಿ. ಹೇಳಿಕೆಗಳ ಬಗ್ಗೆ ಎಲ್ಲ ಹೇಳಿಕೆಗಳ ಬಗ್ಗೆನೂ ನಾಳೆ ರವಿಕುಮಾರ್ ಅವರು ಮಾಡಿದ್ರೆ ತಪ್ಪು ಅಂತ ಒಂದ್ ನಿಮಿಷ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗಾಗಿ ರಾಜ್ಯ ಪ್ರವಾಸ ಮಾಡ್ತಿದಾರಲ್ಲ, ಅವರ ಬಾಯಲ್ಲಿ ನಾ ಉದಾಹರಣೆ ಕೊಟ್ಟು ಹೇಳ್ತೀನಿ ರೀ. ಏನೋ ಒಂದು ರೈತ ವಿರೋಧಿ ಮಾತು ಬಂತು ಅಂತ ಅನ್ಕೊಳ್ಳಿ, ದೇವೇಗೌಡರ ಮೊಮ್ಮಗ ಹಿಂಗೆ ಮಾತಾಡ್ತೀಯಲ್ಲ, ನಿನಗೆ ಬುದ್ಧಿ ಇಲ್ವಾ ಅಂತಾನೆ ಬೈಯೋದು ಜನ ಸರ್, ಅಲ್ವಾ? ಯಾಕಂದ್ರೆ ದೇವೇಗೌಡರ ಮಣ್ಣಿನ ಮಗ ಬಂದಾಗಲ್ವಾ ಸರ್? ನಾನು ಹೇಳ್ತಿರೋದು ನೀವು ದೇವೇಗೌಡರಿಗೆ ಯಾಕೆ ಜೋಡಿಸ್ತೀರಿ ಅಂದ್ರೆ ಒಂದು ರೈತ ವಿರೋಧಿ ಹೇಳಿಕೆಯನ್ನ ಮಣ್ಣಿನ ಮಗ ಅನ್ನಿಸಿಕೊಂಡಂತ ದೇವೇಗೌಡರ ಮೊಮ್ಮಗನಿಂದ ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಯಿಂಟ್ ಬಂದ್ರಿ ನೀವು. ನಾನು ಈಗ ಕೇಳ್ತಿರೋದು ಇಷ್ಟೇ. ನಾನು ಆರಂಭದಲ್ಲಿ ತಪ್ಪೇ ಇರುತ್ತೆ. ನಾನು ಹೇಳ್ತಿರೋದು ಈ ರವಿಕುಮಾರ್ ಅವರ ಹೇಳಿಕೆಗೂ ಕಾಂಗ್ರೆಸ್ ಅವ್ರಿಗೆ ಈ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಏನಕ್ಕೆ ತರ್ತೀರಾ? ಯಾಕೆ ಅಂದ್ರೆ RSS ಸಂಘ ಪರಿವಾರದ ಇತರ ಸಂಘಟನೆಗಳು ಭಾರತೀಯ ಸಂಸ್ಕೃತಿ, ಅದು DK ಶಿವಕುಮಾರ್ ಅವರು ಹೆಣ್ಣು ಮಕ್ಕಳನ್ನ ಗೌರವಿಸುವುದು, ಸಿದ್ದರಾಮಯ್ಯ ಅವ್ರಿಗೂ ಇದೆ ಅಲ್ವಾ, ಭಗಿನಿಯರು ಇದೆ ಅಲ್ವಾ, ಮಾತೆಯರು, ಈ ಶಬ್ದಗಳನ್ನ ಮಾತಾಡೋದು ಕಾಂಗ್ರೆಸ್ ಅವ್ರಿಗೂ ಇದೆ ಅಲ್ವಾ ಸರ್? ಕಾಂಗ್ರೆಸ್ ಅವ್ರಿಗೂ ಇದೆಯಲ್ಲ, ಆ ನಯ ವಿನಯತೆ ಅವ್ರಿಗೂ ಇರ್ಬೇಕಲ್ಲ ಸರ್? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದಾಹರಣೆಗೆ ಏನು ಹೇಳಬೇಕು? ರವಿಕುಮಾರ್ ಅವ್ರನ್ನ ಸಾರಾಸಗಟ್ಟವಾಗಿ ಖಂಡಿಸ್ಲಿ, ನಾನು ಒಪ್ತೀನಿ. ಏನೋ ಅವ್ರು ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ತಪ್ಪೇ. ಅವ್ರು ಏನೆಲ್ಲ ಹೇಳ್ತಿದ್ದಾರೆ ಹೇಳಿ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ರಾಮಾಯಣ ಮಹಾಭಾರತದ ಮೇಲೆ ಪ್ರೀತಿ ಇಲ್ವಾ? ಅವರು ರಾಮಾಯಣ ಮಹಾಭಾರತಕ್ಕೆ ಬೆಲೆ ಕೊಡಲ್ವಾ? ಸಂಸ್ಕೃತಿನ ತರಬೇಡಿ. ತಪ್ಪಿದ್ಯಾ? ತಪ್ಪು ಯಾರೇ ಮಾಡಿರ್ಲಿ, ಅದು ಯಾರ ಪಕ್ಷ ಮಾಡಿರ್ಲಿ. ಒಂದ್ ನಿಮಿಷ, ನನಗೆ ಇಲ್ಲಿ ಮತ್ತದೇ ನೀವು ಅಲ್ಲೇ ಹೋಗ್ತಾ ಇದ್ದೀರಾ. ತಪ್ಪೆ ಅಂತ ಹೇಳಿದ್ ನಾವು ಯಾರು ನೋಡಿ, ಅದು ಅವ್ರ ಇಂಟರ್ಪ್ರಿಟೇಷನ್, ಅವ್ರ ಇಂಟರ್ಪ್ರಿಟೇಷನ್. ನಾ ಹೇಳ್ತಿರೋ ನಾನು ಅದನ್ನೇ ಹೇಳಿದೆ. ಮತ್ತಗೇನ್ ರಾಂಗ್ ಇಂಟರ್ಪ್ರಿಟೇಷನ್ ಅವ್ರು ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇಟ್ ಡಸಂಟ್ ಮೆಂಟ್ ದಟ್ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಮಹಿಳೆಯರ ಬಗ್ಗೆ ಅಪಹೇಳನಕಾರಿ ಮಾಡ್ಬಿಟ್ರು, ಅದಕ್ಕೆ RSS ಅಂತಾನೆ ಹೇಳ್ತಾರೆ. ಹಾಗಾದ್ರೆ ನಿಮ್ ಸಂಸ್ಥೆಯಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ ತಕ್ಷಣ ಇಡೀ ಸಂಸ್ಥೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಹಾಗಾದ್ರೆ ವಿಶಾಖ ಜಜ್ಮೆಂಟ್ ಇಡೀ ಸಂಸ್ಥೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅಜಯ್, ದಿಸ್ ಇಸ್ ನಾಟ್ ದ ವೇ. ನಾನು ಹೇಳಿದ್ನಲ್ಲ, ರಾಂಗ್ ಇಂಟರ್ಪ್ರಿಟೇಷನ್. ಅವ್ರು ಹೇಳಿರೋ ಮಾತನ್ನ ಪ್ಯೂರ್ ರಾಂಗ್ ಇಂಟರ್ಪ್ರಿಟೇಟ್ ಮಾಡಿ ಆಗ್ತಾ. ಸುಪ್ರೀಂ ಕೋರ್ಟ್
ಯಾಕಂತ ಹೇಳಿದ್ರೆ just because diversion ಕಾಂಗ್ರೆಸ್ ಇಂದ. ಮೋಹನ್ ವಿಶ್ವ ಅವರ ಪ್ರಶ್ನೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ಸಂಸ್ಥೆಯನ್ನ ನೀವು ದೂಷಣೆ ಮಾಡ್ತೀರಾ ಅಂತ. ನೀವು ಹೇಳೋದೇನಾಗಿದ್ರೆ ರವಿಕುಮಾರ್ ಅವರು ವೈಯಕ್ತಿಕ ಹೇಳಿಕೆ, ನೀವು ಬಿಜೆಪಿನ RSS ನ ಬೈಬೇಡಿ ಅಂತ ಹೇಳ್ತಾರೆ. ಅಲ್ಲ ರಿಯಾಲ್ ಅವ್ರು ಹೇಳಿಕೆ ಕೆಟ್ಟ ಕೊಟ್ಟೇ ಇಲ್ಲ ಅಂತ ಅವಾಗಿಂದ ಹೇಳ್ತಿದ್ದೀನಿ. ಫ್ರಮ್ ಮೈ ಫಸ್ಟ್ ಬೈ ಟು ಟಿಲ್ ನಾವು 43 ನಿಮಿಷದಿಂದ ಅದನ್ನೇ ಹೇಳ್ತಾ ಇರೋದು. ನೀವು ಮತ್ತೆ ನಿಮ್ಮ ಇಂಟರ್ಪ್ರಿಟೇಷನ್ ಇಟ್ಕೊಂಡು RSS ಸಂಘ ಸಂಸ್ಕೃತಿ ರಾಮಾಯಣ ಮಹಾಭಾರತ ಅಂತ ನೀವು ಹೇಳ್ತಾ ಇರೋದು ಆಗ್ಲಿಂದ. ನಾನು ಆತರ ಹೇಳಿಕೆನೆ ನಾನು ಹೇಳಿದ್ನಲ್ಲ, ಇಟ್ಸ್ ಅ ಪ್ಯೂರ್ ರಾಂಗ್ ಇಂಟರ್ಪ್ರಿಟೇಷನ್ ಅಷ್ಟೇ. ನೀವು ರಾಂಗ್ ಇಂಟರ್ಪ್ರಿಟೇಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಎಲ್ಲಾನು ಸೇರಿಸ್ತಾ ಇದ್ದೀರಾ, ಲೈಕ್ ಹೌ ಕಾಂಗ್ರೆಸ್ ಇಸ್ ಡೂಯಿಂಗ್. ವಿಶಾಖ ಜಜ್ಮೆಂಟ್ ರಾಂಗ್ ಇಂಟರ್ಪ್ರಿಟೇಷನ್ ಏನ್ ಇಂಟರ್ಪ್ರಿಟೇಷನ್ ಅನ್ನೋದನ್ನ ಮಹಿಳೆಯರ ಒಟ್ಟಾರೆ ಕೆಲಸ ಮಾಡತಕ್ಕಂತ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಒಂದು ವಿಶಾಖ ಜಜ್ಮೆಂಟ್ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನೀವು ವಿರೋಧ ಪಕ್ಷದವ್ರನ್ನ ಕೇಳಿಸ್ಕೊಳ್ಳೋದಿಲ್ಲ, ನೀವು ಪತ್ರಕರ್ತರನ್ನ ಕೇಳಿಸ್ಕೊಳ್ಳೋದಿಲ್ಲ ಅಂದ್ರೆ ಅವ್ರ ಜಡ್ಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ರವಿಕುಮಾರ್ ಅವರು ಕೋರ್ಟ್ ಹೋಗಿರ್ತಾನೆ, ಅವ್ರ ಮೇಲೆ ಕೇಸ್ ಹಾಕಿರಲ್ಲ, ಅವ್ರ ಜಡ್ಜ್ಮೆಂಟ್ ಮಾತಾಡಿ. ಒಂದು ವಿಶಾಖ ಜಡ್ಜ್ಮೆಂಟ್ ಕೋರ್ಟ್ ಅಲ್ಲಿ ಇಂಟರ್ಪ್ರಿಟ್ ಆಗಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ರಿ. ನೀವು ಕಾಂಗ್ರೆಸ್ ವಿಶಾಖ ಜಡ್ಜ್ಮೆಂಟ್ ಬಂದ್ಮೇಲೆ ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಇವತ್ತು ಸುವರ್ಣ ನ್ಯೂಸ್ ಸಂಸ್ಥೆವರೆಗೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಏನೇನು ಗೈಡ್ಲೈನ್ಸ್ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ಇವತ್ತು ಸುವರ್ಣ ನ್ಯೂಸ್ ಕೂಡ ಅದರ ಎಲ್ಲ ಸಂಸ್ಥೆಗಳ ಭಾಗಿಯಾಗಿರ್ತವೆ. ಒಂದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಇಲ್ಲೇನಾದ್ರು ಅಚಾತುರ್ಯ ನಡೆದ್ರೆ ಅದು ಏನೇನು ಕ್ರಮ ಕೈಗೊಳ್ತೀವಿ ನಮಗೆ ಗೊತ್ತು. ನೀವು ಇವತ್ತು ಹಗಲು ಅಲ್ಲಿ ಕೆಲಸ ಮಾಡ್ತೀಯ, ರಾತ್ರಿ ಇಲ್ಲಿ ಕೆಲಸ ಮಾಡ್ತೀಯ ಅಂತಕ್ಕಂಥದ್ದು ಯಾವುದೇ ಹೆಣ್ಣು ಮಗಳ ಡಿಗ್ನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇಲ್ಲ. ಅದರಲ್ಲಿ ಇಂಟರ್ಪ್ರಿಟೇಷನ್ ನಾವೇನ್ ಮಾಡ್ಲಿಕ್ಕೆ ಬಂತು? ಅಲ್ಲ ಹಾಗಾದ್ರೆ ಅವ್ರು ಕೋರ್ಟ್ ಹೋಗಿರಲ್ಲ, ಬಿಡಿ ಕೋರ್ಟ್ ಇಂಟರ್ಪ್ರಿಟ್ ಮಾಡಿ ಆಮೇಲೆ ಚರ್ಚೆ ಮಾಡೋಣ ನಾವು. ಅಲ್ರಿ ಅಲ್ಲ ನೋ ಪ್ರಶಾಂತ್, ಈಗ ಕೋರ್ಟ್ ಹೋಗಿಂತ ಮುಂಚೆ ನೀವೇ ಇಂಟರ್ಪ್ರಿಟ್ ಮಾಡಿ ನೀವೇ ಹೇಳಿದ್ರಿ, ನೀವೇ ಹೇಳ್ತಾ ಇದ್ದೀರಾ ಕೋರ್ಟ್ ಇಂಟರ್ಪ್ರಿಟ್ ಮಾಡಿದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನನಗೇನು ಅನ್ಸುತ್ತೆ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡೋ ಸ್ವಾತಂತ್ರ್ಯ ಇಲ್ವಾ? ಅದೇ ಮುಂಚೆ IPC ಇತ್ತು, ಈಗ BNS ಇದೆ. ಅದರ ಪ್ರಕಾರ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ತಪ್ಪ ಸರಿನಾ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಪ್ರತಿಯೊಂದು ಸಮಾಜಕ್ಕೂ ಒಂದು ಮಾರಲ್ ಕೋಡ್ ಅಂತ ಇರುತ್ತೆ. ಆ ಮಾರಲ್ ಕೋಡ್ನ ದೃಷ್ಟಿಯಲ್ಲಿ ಇದು ಸರಿನಾ ತಪ್ಪ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆ ಮಾಡೋ ಅಧಿಕಾರ ಸಮಾಜಕ್ಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.